ದ್ವಿತೀಯ ವರ್ಷದ ಕನ್ನಡ ಭಾಷಾ ತರಗತಿಗೆ ಎಲ್ಲರಿಗೂ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಈ ಇದ್ಯಬಲ್ಲವಗೆ ಭಯವುಂಟೆ ಪಾಠಭಾಗದ 3 ತ್ರಿಪದಿಗಳ ಬಗ್ಗೆ ಅಧ್ಯಯನ ನಡೆಸಿದ್ದೇವೆ. ಅಂದರೆ ಆ 3 ತ್ರಿಪದಿಗಳಲ್ಲೂ ಕೂಡ ತಾಯಿ ಮತ್ತು ತವರಿನ ಬಗೆಗಿರುವಂತಹ ಜನಪದರ ಆಲೋಚನೆಗಳೇನು, ಅವರ ವಿಚಾರಗಳೇನು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ತಾಯಿಯ ಮೇಲಿನ ಮಮತೆ, ತವರಿನ ಮೇಲಿನ ಪ್ರೀತಿ, ಈ ಎಲ್ಲ ವಿಚಾರವನ್ನು ಕೂಡ ನಾವು ಅದರ ಆಶಯ ಕೂಡ ನಾನು ತಿಳಿಸಿದ್ದೇನೆ. ಅದರ ಮೂಲಕ ನೀವು ಅರ್ಥೈಸಿದ್ದೀರಿ ಅಂತ ತಿಳಿದ್ದೇನೆ. ಒಂದು ಚಟುವಟಿಕೆಯೂ ನೀಡಿದ್ದೇನೆ, ಅದನ್ನು ನಿಮ್ಮ ಅಧ್ಯಾಪಕರಿಗೆ ನೀವು ಕಳಿಸಿರ್ಬೋದು ಅಂತ ಭಾವಿಸ್ತೇನೆ. ಇದೀಗ ಮುಂದಿನ ಪದ್ಯಭಾಗವನ್ನು ನಾವು ಗಮನಿಸುವ. ನೋಡಿ, ಎಳ್ಳು ತಲೆ ಎತ್ತು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎತ್ತೊಂದು ಗಳಿಗೆ ನೆನೆದೇನು. ಭೂಮಿಗೆ ಪಾದಸ್ಪರ್ಶ ಮಾಡುವ ಮೊದಲೇ ಆ ಭೂಮಿ ತಾಯಿಯನ್ನು ನಾನು ಯಾವ ರೀತಿಯಾಗಿ ನೆನೆಸ್ಕೊಳ್ಬೇಕು ಎಂಬುದಾಗಿ ಜನಪದರು ಹೇಳ್ತಾರೆ. ಆ ರೈತರ ಮನದ ಭಾವನೆ ಇಲ್ಲಿ ವ್ಯಕ್ತವಾಗ್ತದೆ. ನಾವು ಹುಟ್ಟಿ ಈ ಭೂಮಿಯ ಮೇಲೆ ಜೀವನ ಪ್ರಾರಂಭಿಸುವ ನಂತರ ಉತ್ತಮ ರೀತಿಯ ಜೀವನ ನಡೆಸಲು, ಅದೇ ರೀತಿ ಉತ್ತಮ ರೀತಿಯಲ್ಲಿ ಬಾಳಿ ಬದುಕಲು ಈ ಭೂಮಿ ತಾಯಿಯ ಅನುಗ್ರಹ ನಮಗೆ ಅತೀ ಅಗತ್ಯ. ಆಕೆ ಕರುಣಿಸಿದರೆ ಮಾತ್ರ ನಮಗೆ ಉತ್ತಮ ಜೀವನ ಸಾಧ್ಯ. ಉತ್ತಮವಾದ ಫಸಲನ್ನು ನೀಡಿದರೆ ನಮಗೆ ಸುಖ, ನೆಮ್ಮದಿ, ಸಂತೋಷ, ಶ್ರೀಮಂತಿಕೆ ಎಲ್ಲವೂ ಕೂಡ. ಅದನ್ನೇ ಇಲ್ಲಿ ಜನಪದರು ಹೇಳುವಂಥದ್ದು. ಆ ಎಳ್ಳು ಜೀರಿಗೆ ಅಂದರೆ ಮುಂತಾದ ಧಾನ್ಯಗಳು ಬೆಳೆದು ನಮ್ಮ ಜೀವನಕ್ಕೆ ಸಹಕಾರಿಯಾಗುವಂತಹ, ನಮಗೆ ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ನಮಗೆ ಸಹಕಾರ ನೀಡುವಂತಹ ಈ ಭೂಮಿ ತಾಯಿಯನ್ನು ನಾನು ಮೊತ್ತ ಮೊದಲಾಗಿ ಪ್ರಾರ್ಥಿಸ್ತೇನೆ ಅಂತ ಹೇಳ್ತಾರೆ. ನಮ್ಮ ವೈದಿಕ ಪರಂಪರೆಯಲ್ಲೂ ಕೂಡ ಇದೇ ವಿಚಾರವನ್ನು ನಾವು ಗಮನಿಸಬಹುದು. ಎದ್ದ ಕೂಡಲೇ ತಮ್ಮ ಇಡೀ ಹೊರಗಿನ ಪ್ರಪಂಚವನ್ನು ನೋಡುವ ಮೊದಲು, ಕಣ್ಣುಗಳನ್ನು ಬಿಡಿಸಿದ ಕೂಡಲೇ ತಮ್ಮ 2 ಕರಗಳನ್ನು ಕೂಡ ತಮ್ಮ ಕಣ್ಣಿನ ಎದುರು ಹಿಡಿದು ಈ ರೀತಿಯಾಗಿ ಹಿಡಿದು, ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ ಎಂಬುದಾಗಿ ಹೇಳ್ತಾರೆ. ಅಂದರೆ ಆ ದೇವರನ್ನು, ಲಕ್ಷ್ಮಿ, ಸರಸ್ವತಿ ಮುಂತಾದ ದೇವರನ್ನು ನಮಿಸಿಕೊಂಡು ಅವರು ಕಣ್ಣನ್ನು ತೆರೀತಾರೆ. ಕಣ್ಣು ತೆರೆದು ಈ ಭೂಮಿಯ ಮೇಲೆ ಪಾದಸ್ಪರ್ಶ ಮಾಡುವ ಮೊದಲು ಕೂಡ ಅವರು ಸಮುದ್ರವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವಮೆ ಎಂಬುದಾಗಿ ಹೇಳ್ತಾರೆ. ನಾನು ನನ್ನ ಈ ಪಾದವನ್ನು ಈ ಭೂಮಿಗೆ ಇಡ್ತಾ ಇದ್ದೇನೆ, ಕ್ಷಮಿಸಿ ಬಿಡು, ಏನಾದರೂ ನೋವಾಗಿದ್ದರೆ ಕ್ಷಮಿಸಿ ಬಿಡು ಎಂಬುದಾಗಿ ಅವರು ಹೇಳ್ತಾರೆ. ಆ ವೈದಿಕ ಪರಂಪರೆ ಇಲ್ಲಿ ಜನಪದರಲ್ಲೂ ಕೂಡ ಇರುವುದನ್ನು ನಾವು ಗಮನಿಸಬಹುದು. ಆದರೆ ಮಕ್ಕಳೇ, ಈಗಿನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿ ನೋಡಿ. ಅಂತಹ ಭೂಮಿ ತಾಯಿಗೆ ನಾವು ಏನೆಲ್ಲ ಅನ್ಯಾಯ ಮಾಡ್ತೇವೆ.
ನಾವು ಆ ಭೂಮಿ ತಾಯಿಗೆ ಎಷ್ಟು ಶೋಷಣೆಯನ್ನು ಮಾಡ್ತಾ ಇದ್ದೇವೆ. ಹಿಂದಿನ ಆ ವಿಚಾರಧಾರೆಗೂ ಈಗಿನ ನಮ್ಮ ಜೀವನ ವಿಧಾನಕ್ಕೂ ಎಷ್ಟೊಂದು ಬದಲಾವಣೆಯಾಗಿದೆ. ಆದರೆ ರೈತ ಈಗಲೂ ಕೂಡ ಆತ ತನ್ನ ಅನ್ನವನ್ನು ಕೊಡುವಂತಹ, ತನಗೆ ಆಹಾರವನ್ನು ಕೊಡುವಂತಹ ಆ ಭೂಮಿ ತಾಯಿಯನ್ನು ಸದಾ ಸ್ಮರಿಸ್ತಾನೆ. ಉಳಿದ ವಿಚಾರ ಬಿಡಿ, ಆದರೆ ರೈತ ಈಗಲೂ ಕೂಡ ತುಂಬ ಭಯಭಕ್ತಿಯಿಂದ ಭೂಮಿ ಪೂಜೆಯನ್ನು ಮಾಡ್ತಾನೆ. ಆದ ಕಾರಣವೇ ಎದ್ದ ಕೂಡಲೇ ನಾನು ಮೊದಲಾಗಿ ಆ ಎಳ್ಳು, ಜೀರಿಗೆ ಮುಂತಾದ ಧಾನ್ಯಗಳನ್ನು ಕೊಡುವಂತಹ ಭೂಮಿ ತಾಯಿಯನ್ನು ಒಂದು ಗಳಿಗೆ ನೆನೆಸ್ತೇನೆ ಎಂಬುದಾಗಿ ಆತ ಹೇಳ್ತಾನೆ. ಇದಿಷ್ಟು ಈ ತ್ರಿಪದಿಯ ಆಶಯ. ಮುಂದೆ ಗಮನಿಸಿ. ಕಸವ ಹೊಡೆದ ಕೈ ಕಸ್ತೂರಿ ನಾಥವು ಬಸವಣ್ಣ ನಿನ್ನ ಸೆಗಣಿಯ, ಬಸವಣ್ಣ ನಿನ್ನ ಸೆಗಣಿಯ ಬಳಿದ ಕೈ ಎಸಳಾಯಾಲಕ್ಕಿ ಗೊನೆನಾಥ. ಕಸ ಅಂದರೆ ಇಲ್ಲಿ ಕೊಳಕು, ಕೊಚ್ಚೆ. ಇಲ್ಲಿ ನಾವು ದುಡಿಮೆಯ ಮಹತ್ವವನ್ನು ಪ್ರಮುಖವಾಗಿ ಗಮನಿಸಬಹುದು. ಅಂತಹ ಕೊಚ್ಚೆ ಅಥವಾ ಕೊಳಕು ನಮ್ಮ ಪರಿಸರದ ಸುತ್ತಮುತ್ತ ಇರ್ತದೆ. ಆದರೆ ಅದೆಲ್ಲವನ್ನು ನಾವು ಶುಚಿ ಮಾಡಿದ ನಂತರ ಅಲ್ಲಿನ ಆ ಶುಭ್ರವಾದಂತಹ ಪರಿಸರ ನಮಗೆ ಕಸ್ತೂರಿಯ ಪರಿಮಳವನ್ನು ನೀಡ್ತದೆ. ಗಮನಿಸಿ ಮಕ್ಕಳೇ, ಶುಚೀಕರಣ ಮಾಡುವಂತಹ ಕಾರ್ಮಿಕರನ್ನೊಮ್ಮೆ ಆಲೋಚನೆ ಮಾಡಿ ನೋಡಿ. ಅದು ಸಾಮಾನ್ಯ ಕೆಲಸ ಅಂತ ನಮಗೆ ಅನಿಸಿರ್ಬೋದು. ಆದರೆ ಅವರೆಲ್ಲಾದರೂ ಒಂದು ವಾರ ಆ ಕೆಲಸವನ್ನು ಮಾಡಲಿಲ್ಲ, ನಗರದ ಶುಚೀಕರಣವನ್ನು ಮಾಡಲಿಲ್ಲ ಎಂದಾದರೆ ಅಲ್ಲಿನ ಪರಿಸರದತ್ತ ನಮಗೆ ಸಾಗಲು ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಕೂಡ ಅಸಹ್ಯದಿಂದ ಕೂಡಿರ್ತದೆ ಆ ಪ್ರದೇಶ. ಹಾಗಾದರೆ ಕೊಳೆತ ವಸ್ತುಗಳು ಅಥವಾ ಕೊಳಚೆ ಪ್ರದೇಶಗಳನ್ನು ನಾವು ಬಹಳ ಉತ್ತಮ ರೀತಿಯಲ್ಲಿ ಶುಚಿ ಮಾಡಿದೆವು ಎಂದಾದರೆ ಅಲ್ಲಿನ ಪರಿಸರವು ಕೂಡ ನಮಗೆ ಬಹಳ ಉತ್ತಮ ರೀತಿಯ ಅನುಭವವನ್ನು ನೀಡಬಹುದು. ಆ ಕೈ ಕೊಳಚೆಯನ್ನು ಹಿಡಿದರೂ ಕೂಡ ನಂತರ ಕಸ್ತೂರಿಯ ಪರಿಮಳವನ್ನು ನೀಡಬಹುದು. ಆ ದುಡಿಮೆಯ ಮಹತ್ವ ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಬಸವಣ್ಣ ನಿನ್ನ ಸೆಗಣಿಯ ಬಡಿದ ಕೈ ಎಸಳ ಯಾಲಕ್ಕಿ ಗೊನೆನಾಥ. ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗಿದ್ದಂತಹ ಪ್ರಾಧಾನ್ಯತೆ ಅದು ಇಲ್ಲಿ ವ್ಯಕ್ತವಾಗ್ತದೆ ಅಲ್ವಾ. ಗೋವನ್ನು ನಾವು ಪೂಜಿಸ್ತೇವೆ, ಗೋಮಾತೆ ಎಂಬುದಾಗಿ ನಾವು ಹೇಳ್ತೇವೆ. ಆ ಗೋವಿನ ಸೆಗಣಿ ಅದು ಸಮೃದ್ಧಿಯ ಸಂಕೇತ. ಆ ಸೆಗಣಿಯನ್ನು ನಾವು ಪ್ರತಿ ಕೃಷಿ ಕೆಲಸಕ್ಕೆ ಉಪಯೋಗಿಸಿಕೊಂಡು ಅದರಿಂದ ಉತ್ತಮ ರೀತಿಯ ಫಸಲನ್ನು ನಾವು ಮಾಡ್ತೇವೆ. ಆ ಸೆಗಣಿ ಅದು ಶುಚಿಯಾಗಿಲ್ಲ, ಏನೋ ಅಸಹ್ಯ ಎನಿಸಿದರೆ ಈ ರೀತಿಯ ಉತ್ತಮ ಎಸಳ ಯಾಲಕ್ಕಿ ಗೊನೆನ ಉತ್ತಮವಾದಂತಹ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಆದ ಕಾರಣ ನಮ್ಮ ಬದುಕಿಗೆ ಆಧಾರವಾಗಿರುವಂತಹ ಆ ಗೋವು ಅದನ್ನು ನಾವು ಪೂಜಿಸಬೇಕು. ಆ ಸೆಗಣಿಯನ್ನು ಹಾಕಿ ಉತ್ತಮವಾದಂತಹ ಫಸಲನ್ನು ನಾವು ತೆಗಿಬೇಕು. ಪರಿಮಳಯುಕ್ತವಾದಂತಹ ಯಾಲಕ್ಕಿಯ ಗೊನೆ ನಮಗೆ ಸಿಗಲಿಕ್ಕೆ ಈ ಬಸವಣ್ಣನ ಸೆಗಣಿಯೇ ಕಾರಣ. ಕೃಷಿಕ ಆ ಗೋವಿಗೆ ಬಹಳ ಶ್ರೇಷ್ಠ ಸ್ಥಾನವನ್ನು ನೀಡ್ತಾನೆ. ಒಂದು ಕಡೆ ಹೇಳ್ತಾರೆ ಇದು ಜನಪದರು, ಎತ್ತು ಇಲ್ಲದ ಮನೆಯು ಎತ್ತಾರಿದ್ದೇನು ಫಲ ಅಂತ. ಎತ್ತು ಆ ಮನೆಯಲ್ಲಿ ಇಲ್ಲ ಎಂದಾದರೆ ಅಲ್ಲಿ ಶ್ರೀಮಂತಿಕೆ ಇಲ್ಲ ಎಂಬುದಾಗಿ ಅರ್ಥ ಅವರದ್ದು. ಅಲ್ಲಿ ಬಡತನವೇ ತುಂಬಿರುವಂಥದ್ದು. ಅವರ ಶ್ರೀಮಂತಿಕೆ ಅಂತ ಹೇಳಿದರೆ ದವಸ ಧಾನ್ಯಗಳು ತುಂಬಿರುವಂತಹ ಮನೆ, ಕೃಷಿ ಇರುವಂತಹ ಮನೆ, ಇದೇ ಅವರ ಶ್ರೀಮಂತಿಕೆ. ಹೆಚ್ಚಿನದೇನನ್ನು ಅವರು ಬಯಸುವುದಿಲ್ಲ. ಆದ ಕಾರಣ ಈ ಬಸವಣ್ಣ ಅದು ಆ ಕೃಷಿ ರಂಗದಲ್ಲಿ ಪ್ರಧಾನ ಪಾತ್ರ ವಹಿಸ್ತದೆ. ಅದರ ಸೆಗಣಿಯೇ ಇವರ ಎಲ್ಲ ಕೃಷಿಗೆ ಕೂಡ ಸಹಕಾರಿಯಾಗ್ತದೆ. ಉತ್ತಮ ಫಸಲು ಸಿಗ್ತದೆ. ಆ ಉತ್ತಮ ಫಸಲೇ ಸುಂದರವಾದಂತಹ ಬದುಕಿಗೆ ಕಾರಣವಾಗ್ತದೆ ಎಂಬುದನ್ನು ಈ ತ್ರಿಪದಿಯಲ್ಲಿ ಕವಿ ಅಥವಾ ಜನಪದರು ಹೇಳ್ತಾರೆ. ಮುಂದಿನ ತ್ರಿಪದಿ ಗಮನಿಸಿ. ಮಾರುತ್ತ ಪೈರಾಗಲಿ ಮೊಳದುತ್ತ
ತೆನೆಯಾಗಲಿ, ಬಡವನ ಮನೆಗೆ ಸಿರಿ ಬರಲಿ. ಬಡವನ ಮನೆಗೆ ಸಿರಿ ಬರಲಿ ಭೂಮಿ ತಾಯಿ, ಕಂದೈನ ಹಸಿವು ಇಂಗೋಗ್ಲಿ. ಎಂತಹ ಉತ್ತಮವಾದಂತಹ ಸಂದೇಶ ನೋಡಿ. ಪೈರು ಮತ್ತು ತೆನೆಯ ಕುರಿತಾಗಿ ಹೇಳ್ತಾರೆ. ಪೈರು ಅಂತ ಹೇಳಿದ್ರೆ ಒಟ್ಟು ಭತ್ತದ ಗಿಡ, ತೆನೆ ಅಂತ ಹೇಳಿದ್ರೆ ಅದರಲ್ಲಿ ಧಾನ್ಯ ಆಗುವಂತಹ ಭಾಗ ಮಾತ್ರ. ಮಾರುದ್ದ ಪೈರು, ಮಾರು ಅಂತ ಹೇಳಿದ್ರೆ ನಮ್ಮ ಈ ಕೈಯಲ್ಲಿ ಈ ಭಾಗದಿಂದ ಈ ಭಾಗದವರೆಗೆ ಇರುವಂತಹ ಆ ಒಂದು ಉದ್ದ, ಅಂತಹ ಉತ್ತಮವಾದಂತಹ ಪೈರು ಆ ಕೃಷಿ ಭೂಮಿಯಲ್ಲಿ ಆಗಬೇಕು. ಅಂತಹ ಪೈರಿನಲ್ಲಿ ಮೊಳದುದ್ದ ತೆನೆ, ಮೊಳ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಯವರೆಗೆ ಇರುವಂತಹ ಈ ಒಂದು ಅಳತೆ, ಆ ಪೈರಿನಲ್ಲಿ ಮೊಳದುದ್ದ ತೆನೆಯಾಗಬೇಕು. ಅಂತಹ ತೆನೆ ಅದು ಸಮೃದ್ಧಿಯ ಸಂಕೇತ. ತುಂಬ ಕೃಷಿ ಉತ್ತಮ ರೀತಿಯಲ್ಲಿ ಆಗಿದೆ ಎಂಬುದಾಗಿ ಅದು ಸೂಚಿಸ್ತದೆ. ಅಂತಹ ಕೃಷಿ ಈ ರೈತನ ಜಮೀನಿನಲ್ಲಿ ಆಗಿ ಬಡವನ ಮನೆಗೆ ಸಿರಿ ಬರಲಿ ಎಂಬುದಾಗಿ ಹೇಳ್ತಾರೆ. ಕೇವಲ ತನ್ನ ಮನೆಯನ್ನು ಮಾತ್ರ ಅವರು ಯೋಚಿಸುವುದಿಲ್ಲ. ಇಡೀ ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದಂತಹ ಎಲ್ಲ ಮಕ್ಕಳು ಕೂಡ ರೈತರ ಮಕ್ಕಳೇ. ತನ್ನ ಮನೆಯಲ್ಲಿ ಉತ್ತಮ ಫಸಲಾಗಲಿ, ಇನ್ನೊಬ್ಬನ ಫಸಲು ನಾಶವಾಗಲಿ, ತಾನು ಮಾತ್ರ ಸಿರಿವಂತಿಕೆಯಿಂದ ಕೂಡಿರಲಿ, ಇನ್ನೊಬ್ಬನು ನಾಶವಾಗಿ ಹೋಗಲಿ ಎಂಬುದಾಗಿ ಆತ ಎಲ್ಲಿಯೂ ಕೂಡ ಚಿಂತಿಸುವುದಿಲ್ಲ. ಬದಲಾಗಿ ಬಡವನ ಮನೆಗೆ ಸಿರಿ ಬರಲಿ ಭೂಮಿ ತಾಯಿ, ಕಂದೈನ ಹಸಿವು ಇಂಗೋಗ್ಲಿ ಅಂತ ಹೇಳ್ತಾರೆ. ಇಂತಹ ಉತ್ತಮವಾದ ಫಸಲು ಬಂದು ಅಲ್ಲಿದ್ದಂತಹ ಬಡತನವೆಲ್ಲವೂ ದೂರ ಸರಿದು ಚಿಕ್ಕ ಮಕ್ಕಳ ಹಸಿವೇನಿದೆ ಅದೆಲ್ಲ ದೂರ ಸರಿಯಲಿ. ಅಂದರೆ ತನ್ನ ಮನೆ ಮಾತ್ರ ಅಲ್ಲ, ಅಲ್ಲಿ ಸ್ವಾರ್ಥತೆ ಇಲ್ಲ, ಯಾವುದೇ ಸ್ವಾರ್ಥ ಮನೋಭಾವ ಆ ಜನಪದರ ಮನಸ್ಸಿನಲ್ಲಿಲ್ಲ. ಎಲ್ಲರ ಮನೆಯೂ ಕೂಡ ಸಿರಿವಂತಿಕೆಯಿಂದ ಕೂಡಿರಲಿ. ಸಿರಿವಂತಿಕೆ ನಾನು ಇದಾಗಲೇ ಹಿಂದಿನ ಇದು ಆಶಯ ಹೇಳುವಾಗ ಹೇಳಿದೆ, ಶ್ರೀಮಂತಿಕೆ ಅಂತ ಹೇಳಿದರೆ ಆ ಸಿರಿತನ ಅಂತ ಹೇಳಿದರೆ ಇಲ್ಲಿ ಕೃಷಿ, ದವಸ ಧಾನ್ಯಗಳು ತುಂಬಿರುವಂಥದ್ದು, ಅದನ್ನೇ ಇಲ್ಲಿ ತಿಳಿಸಿರುವಂಥದ್ದು. ಬಡತನ ದೂರ ಸರಿಬೇಕು ಅಂತ ಹೇಳಿದರೆ ಇಲ್ಲಿ ಇರಬೇಕಾದದ್ದು ದವಸ ಧಾನ್ಯಗಳು ಉತ್ತಮ ರೀತಿಯಾಗಿ ತುಂಬ ಬೆಳೆದಿರಬೇಕು, ಉತ್ತಮ ಫಸಲು ಇರಬೇಕು. ಕಂದಯ್ಯನ ಚಿಕ್ಕ ಮಕ್ಕಳ ಹಸಿವೆಲ್ಲವೂ ಕೂಡ ದೂರ ಸರಿಯಲಿ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಜನಪದರು. ಮುಂದಿನ ತ್ರಿಪದಿಯನ್ನು ಗಮನಿಸಿ ಮಕ್ಕಳೇ. ನಿದ್ದಿಗೆ ಮದ್ದುಂಟೆ ಬುದ್ಧಿಗೆ ಕೇಡುಂಟೆ, ಇತ್ಯಾಬಲ್ಲವಗೆ ಭಯವುಂಟೆ. ಇತ್ಯಾಬಲ್ಲವಗೆ ಭಯವುಂಟೆ ದ್ಯಾವರೆ, ಮದ್ದುಂಟೆ ಜನನ ಮರಣಕ್ಕೆ. ಜನನ ಮತ್ತು ಮರಣ, ಇದಕ್ಕೆ ಮದ್ದು ಕಂಡುಹುಡುಕಿದವರು ಯಾರಾದರೂ ಇದ್ದಾರೆ ಪ್ರಶ್ನಿಸ್ತಾರೆ. ಪ್ರಾರಂಭದಲ್ಲಿ ನಿದ್ರೆಯ ಬಗ್ಗೆ ತಿಳಿಸ್ತಾ ಇದ್ದಾರೆ. ನಿದ್ದೆ ಎನ್ನುವುದು ಮಾನವನ ಮೂಲಭೂತ ಅಗತ್ಯಗಳಲ್ಲಿ ಒಂದು. ನಿದ್ದೆ ಮಾನವನ ದೇಹಕ್ಕೆ ಅತೀ ಅಗತ್ಯ. ತಾನು ಉತ್ಸಾಹದಿಂದ ಕೆಲಸ ಮಾಡಬೇಕು ಅಂತ ಇದ್ದರೆ ಅವನು ನಿದ್ದೆ ಮಾಡಲೇಬೇಕು. ತನ್ನ ಮುಂದಿನ ಚಟುವಟಿಕೆಗೆ ಅದು ಅತೀ ಅಗತ್ಯ. ಎಂತಹ ಕಠಿಣ ಪರಿಸ್ಥಿತಿ ಎದುರಾದರೂ ಕೂಡ ಅವನಿಗೆ ನಿದ್ದೆ ಬಂದಾಗ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡಬೇಕಾಗಿ ಬರ್ತದೆ. ಆದ ಕಾರಣ ನಿದ್ದೆಗೆ ಮದ್ದು ಬೇರೆ ಯಾವುದೂ ಅಲ್ಲ, ನಿದ್ದೆಯೇ ನಿದ್ದೆಗೆ ಮದ್ದು. ಹೆಚ್ಚೆಂದರೆ ಸುಮಾರು ಒಂದು 15 ಗಂಟೆಗಳ ಕಾಲ ನಮಗೆ ನಿದ್ದೆಯನ್ನು ತಡೆದು ಹಿಡಿಬೋದು, ಅಥವಾ ಸ್ವಲ್ಪ ಆಚೆಚೆ. ಆದರೆ ದಿನಗಟ್ಟಲೆ ಈ ನಿದ್ದೆಯನ್ನು ತಡೆ ಹಿಡಿಯಲು ಖಂಡಿತ ಸಾಧ್ಯ ಇಲ್ಲ. ನಿದ್ದೆಗೆ ಬೇರೆ ಮದ್ದಿಲ್ಲ, ನಿದ್ದೆಗೆ ನಿದ್ದೆಯೇ ಮದ್ದು. ಬುದ್ಧಿಗೆ ಕೇಡುಂಟೆ. ಬುದ್ಧಿ ಅದು ಭೌತಿಕ ತೀಕ್ಷ್ಣತೆ, ಅದು ಕೆಡುಕಲ್ಲ. ಬುದ್ಧಿ ಯಾವತ್ತೂ ಕೂಡ ಕೆಡುಕಲ್ಲ, ಆದರೆ ಅದನ್ನು ಬಳಸುವುದರಲ್ಲಿ ಇರುವಂಥದ್ದು. ಉತ್ತಮ ವಿಚಾರಗಳಿಗೆ ನಾವು ನಮ್ಮ ಬುದ್ಧಿಯನ್ನು ಪ್ರಯೋಗಿಸಿದರೆ ಉತ್ತಮ ಫಲಿತಾಂಶ ಬರ್ಬೋದು. ಅದೇ ಕೆಡುಕು ಬಯಸಿದರೆ ಅದರ ಪರಿಣಾಮ ಕೆಟ್ಟದಾಗ್ಬೋದು. ಆದ ಕಾರಣ ಬುದ್ಧಿಯಲ್ಲಿ ಯಾವುದೇ ಕೇಡಿಲ್ಲ, ಅದನ್ನು ಬಳಸುವುದರಲ್ಲಿ
ಕೇಡು ಇರುವಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಇದ್ಯಾ ಬಲ್ಲವಗೆ ಭಯ ಉಂಟೆ. ವಿದ್ಯೆ ತಿಳಿದಂತಹ ವ್ಯಕ್ತಿ, ಆ ಜ್ಞಾನಿಗೆ ಭಯ ಯಾಕೆ? ಎಲ್ಲವನ್ನು ಆತ ತಿಳಿದವನು, ಅವನಿಗೆ ತನ್ನ ಜೀವನದಲ್ಲಿ ಯಾವುದೇ ಭಯದ ಅಗತ್ಯ ಇಲ್ಲ. ಎಲ್ಲವನ್ನೂ ಬಲ್ಲವನಾತ, ಏನು ಬಂದರೂ ಅವನು ಎದುರಿಸಲಿಕ್ಕೆ ತಯಾರಾಗಿರ್ತಾನೆ. ಆದ ಕಾರಣ ಬಲ್ಲವಗೆ ಭಯ ಉಂಟೆ, ಖಂಡಿತ ಭಯವಿಲ್ಲ. ದ್ಯಾವರೇ ಮತ್ತುಂಟೆ ಜನನ ಮರಣಕ್ಕೆ. ದೇವರೇ ಹೇಳ್ತಾ ಇದ್ದಾರೆ, ದೇವರಲ್ಲಿ ಜನನ ಮತ್ತು ಮರಣ. ಜನನ ಅಂತ ಹೇಳಿದರೆ ಇಲ್ಲಿ ನಾವು ಒಂದು ಪ್ರಾಣಿಯಲ್ಲೋ ಅಥವಾ ಪಕ್ಷಿಯಲ್ಲೋ ಅಥವಾ ಮಾನವನಲ್ಲೋ ಹುಟ್ಟುವಂತಹ ಆ ಜೀವ, ಅದರ ಬಗ್ಗೆ ಇಲ್ಲಿ ತಿಳಿಸಿರುವಂಥದ್ದು. ನಮಗೆ ಯಾರಿಗಾದರೂ ಆ ಪ್ರಾಣಿಗಳಲ್ಲಿ ಅಥವಾ ಜೀವಿಗಳಲ್ಲಿ ಒಂದು ಜೀವಿಗಳಿಗೆ ಜೀವವನ್ನು ಕೊಡಲಿಕ್ಕೆ ಸಾಧ್ಯವಿದೆಯೇ? ಖಂಡಿತ ಸಾಧ್ಯ ಇಲ್ಲ. ಯಾರಿಗೆ ಜೀವ ಕೊಡಲು ಸಾಧ್ಯವಿಲ್ಲವೋ ಅವರಿಗೆ ಜೀವ ತೆಗೆಯುವಂತಹ ಹಕ್ಕು ಕೂಡ ಇಲ್ಲ ಎಂಬುದಾಗಿ ಹೇಳ್ತಾರೆ. ಕಾರಣ ಈ ಜನನ ಮತ್ತು ಮರಣ ಅದು ಪ್ರಕೃತಿ ನಿಯಮ. ಜನನ ಎನ್ನುವುದು ಪ್ರಕೃತಿ ನಿಯಮ, ನಮ್ಮ ಕೈಯಲ್ಲಿಲ್ಲ. ಜೀವ ಕೊಡುವುದು ಕೂಡ ಅದು ಪ್ರಕೃತಿ ನಿಯಮ, ನಮ್ಮಿಂದ ಯಾರಿಂದಲೂ ಸಾಧ್ಯ ಇಲ್ಲ. ರೈತನ ವಿಚಾರವಾಗಿ ಹೇಳ್ತಿದ್ರೆ ಕೂಡ ಒಂದು ಬೀಜವನ್ನು ಆತ ಬಿತ್ತಬಹುದು, ಅದಕ್ಕೆ ನೀರುಣಿಸಬಹುದು, ಗೊಬ್ಬರ ಹಾಕ್ಬೋದು, ಆದರೆ ಅದು ಬೆಳೆಯುವಂಥದ್ದು ಅದು ಪ್ರಕೃತಿ ನಿಯಮ. ಆದ ಕಾರಣ ಇದು ಯಾವುದಕ್ಕೂ ಕೂಡ ಮದ್ದಿಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬೆಳೆದು ಬರುವಂಥದ್ದು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಮುಂದಿನ ತ್ರಿಪದಿಯನ್ನು ಗಮನಿಸಿ. ಜೂಜಾಡಿ ಪಾಂಡವರು ರಾಜ್ಯವ ಸೋತರು, ಜೂಜಾಡಿ ನಳನು ಬಡಲಿದ. ಜೂಜಾಡಿ ನಳನು ಬಡಲಿದ ತಂದೆಯ, ಜೂಜಿಗೆ ಮನವ ಬಿಡದಿರು. ಇಲ್ಲಿ ಒಂದು ದುಶ್ಚಟದ ಬಗ್ಗೆ ಜನಪದರು ತಿಳಿಸ್ತಾ ಇದ್ದಾರೆ. ಜೂಜಾಟ ತಿಳಿದಿರ್ಬೋದು, ನಿಮಗೆ ಕೇಳಿರ್ಬೋದು. ಅಂತಹ ಜೂಜಾಟವನ್ನು ಆಡಿ ಪುರಾಣದಲ್ಲೇ ಹಲವಾರು ಕಷ್ಟಗಳನ್ನು ಅನುಭವಿಸಿದಂತಹ ವಿಚಾರವನ್ನು ಈ ತ್ರಿಪದಿಯಲ್ಲಿ ತಿಳಿಸ್ತಾ ಇದ್ದಾರೆ. ಪಾಂಡವರು ಭೂಮಿಗೆ ಬೇಕಾಗಿ ಕೌರವನ ಜೊತೆ ಇದು ಜೂಜಾಟ ಆಡಿ ಮಾವನಾದಂತಹ ಶಕುನಿಯ ಜೊತೆ ದುರ್ಯೋಧನ ಸೇರಿಕೊಂಡು ಪಾಂಡವರನ್ನು ಜೂಜಿಗೆ ಕರೀತಾನೆ. ಹಾಗೆ ಜೂಜಾಟ ಆಡಿ ಸಮಸ್ತವನ್ನು ಕಳೆದುಕೊಳ್ತಾರೆ ಪಾಂಡವರು. ಜೊತೆಗೆ ತನ್ನ ಮಡದಿಯನ್ನು ಕೂಡ ಪಣಕ್ಕಿಡುವಂತಹ ಪರಿಸ್ಥಿತಿ ಬರ್ತದೆ. ಅದರ ಪರಿಣಾಮ 13 ವರ್ಷ ಅವರು ವನವಾಸ ಹೋಗಬೇಕಾಗಿ ಬರ್ತದೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ 13 ವರ್ಷದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಿದರು. ಕಾರಣ ಈ ಜೂಜಾಟ. ನಂತರ ತಿರುಗಿ ಬಂದು ಪುನಃ ಭೂಮಿಗೆ ಬೇಕಾಗಿ ಯುದ್ಧವನ್ನೇ ಮಾಡ್ತಾರೆ. ಯುದ್ಧ ಮಾಡಿ ಪುನಃ ತಮ್ಮ ಭೂಮಿಯನ್ನು, ಕೌರವರನ್ನು ಸೋಲಿಸಿ ತಮ್ಮ ಭೂಮಿಯನ್ನು ಅವರು ಪಡೆದುಕೊಳ್ತಾರೆ. ಆದರೆ ಇದೆಲ್ಲದಕ್ಕೂ ಕಾರಣ ಈ ಜೂಜಾಟ. ಅದನ್ನು ಜನಪದರು ತಿಳಿಸ್ತಾ ಇದ್ದಾರೆ. ಇನ್ನೊಂದು ಪುರಾಣದಲ್ಲಿ ಬಂದಂತಹ ಪಾತ್ರ ನಳ ಮಹಾರಾಜನದ್ದು. ನಿಷಧ ದೇಶದ ರಾಜ ನಳ ಮಹಾರಾಜ, ಆತನ ಮಡದಿ ದಮಯಂತಿ. ಕಲಿಯ ಆವೇಶದಿಂದಾಗಿ ಪುಷ್ಕಳನೊಡನೆ, ಅಂದರೆ ವರುಣನ ಮಗ ಪುಷ್ಕಳ, ಅವನ ಜೊತೆ ಜೂಜಾಟ ಆಡ್ತಾನೆ. ಆ ಮೂಲಕ ತನ್ನ ಸರ್ವಸ್ವವನ್ನು ಕಳೆದುಕೊಳ್ತಾನೆ. ನಂತರ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ಕೋಟಕ ಹಾವು ಕಚ್ಚಿದುದರ ಪರಿಣಾಮವಾಗಿ ವಿಕಾರ ರೂಪವನ್ನು ತಾಳ್ತಾನೆ. ಯಾರಿಗೂ ಕೂಡ ಅವನು ನಳಮಹಾರಾಜ ಎಂಬುದಾಗಿ ತಿಳಿಯುವುದಿಲ್ಲ, ಅಷ್ಟೊಂದು ವಿಕಾರ ರೂಪಿಯಾಗ್ತಾನೆ ಅವನು. ಬಾಹುಕ ಎಂಬ ಹೆಸರಿನಿಂದ ಅಯೋಧ್ಯ ನಗರದ ಋತುಪರ್ಣನಲ್ಲಿ ಹೋಗಿ ಆಶ್ರಯ ಪಡಿತಾನೆ. ಇತ್ತ ಕುಂಡಿನ ನಗರದಲ್ಲಿ ದಮಯಂತಿಗೆ ಪುನಃ ಸ್ವಯಂವರ ಮಾಡುವಂತಹ ವಿಚಾರವನ್ನು ತಿಳಿದು ಪುನಃ ಅವನು ಬಂದು ದಮಯಂತಿಯನ್ನೇ ಮದುವೆ ಆಗ್ತಾನೆ. ಜೊತೆಗೆ ಈ ಜೂಜಾಟವನ್ನು ಪುಷ್ಕರನೊಂದಿಗೆ ಆಡಿ ತಾನು ಕಳೆದುಕೊಂಡಂತಹ ಸಮಸ್ತ ಭೂಮಿಯನ್ನು ಕೂಡ ಸ್ವೀಕರಿಸ್ತಾನೆ. ಪಾಂಡವರಿಗೂ ಕೌರವರಿಗೂ ತಮ್ಮ ಭೂಮಿ ಸಿಕ್ಕಿದೆ ಸರಿ, ಆದರೆ
ಈ ಜೂಜಾಟವಾಡಿ ಅವರು ಅನುಭವಿಸಿದಂತಹ ಕಷ್ಟಗಳು, ನಷ್ಟಗಳು, ನೋವು, ಸಂಕಟ ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿ ನಳನು ಬಳಲಿದ ಅಂತ ಹೇಳ್ತಾರೆ, ಕಷ್ಟ ಅನುಭವಿಸಿದ ಹಲವಾರು. ಕಾರಣ ಜೂಜಾಟ. ಪಾಂಡವರು ತಮ್ಮ ರಾಜ್ಯವನ್ನೇ ಸೋತರು, ಕಾರಣ ಜೂಜಾಟ. ಆದ ಕಾರಣ ಮಗನೇ, ಜೂಜಿಗೆ ಮನವ ಕೊಡದಿರು. ನಿನ್ನ ಮನಸ್ಸನ್ನು ಯಾವತ್ತೂ ಕೂಡ ಇಂತಹ ಕೆಟ್ಟ ಚಟಕ್ಕೆ ಹರಿಯಬಿಡಬೇಡ. ಒಂದು ಸಲ ನೀನು ಅದಕ್ಕೆ ಸಿಕ್ಕಿ ಬಿದ್ದಿ ಎಂದಾದರೆ ಪುನಃ ಪುನಃ ಆ ಚಟಕ್ಕೆ ಬಲಿಯಾಗ್ತಿ. ಆದ ಕಾರಣ ತನ್ನ ಮಕ್ಕಳಲ್ಲಿ ಆ ಜನಪದ ಹೆತ್ತವರ ಒಂದು ಕೋರಿಕೆ ಜೊತೆಗೆ ನಮಗೂ ಕೂಡ ಒಂದು ಸಂದೇಶವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ಇಂತಹ ದುಶ್ಚಟಗಳಿಗೆ ಬಲಿಯಾಗಬೇಡಿ ಮಕ್ಕಳೇ, ಅದರಿಂದ ನಾಶವೇ ಹೊರತು, ನಾಶ ಅಲ್ಲ ಸರ್ವನಾಶವೇ ಹೊರತು ಎಂದಿಗೂ ಒಳಿತಾಗುವುದಿಲ್ಲ ಎಂಬಂತಹ ವಿಚಾರವನ್ನು ಈ ತ್ರಿಪದಿಯಲ್ಲಿ ತಿಳಿಸಿದ್ದಾರೆ. ಮುಂದಿನ ತ್ರಿಪದಿಯನ್ನು ಗಮನಿಸಿ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು. ಮಾತಿನಲ್ಲಿ ಚೂಡಾಮಣಿಯಾಗು, ನನ್ನ ಕಂದ ಜ್ಯೋತಿಯಾಗು ಜಗಕ್ಕಿಲ್ಲ. ಇಲ್ಲಿ ಮಾತಿನ ಮಹತ್ವ ಮತ್ತು ತನ್ನ ಕಂದ, ಮಾತಿನಲ್ಲಾಗಿರ್ಬೋದು, ನೀತಿಯಲ್ಲಾಗಿರ್ಬೋದು, ಆಚಾರದಲ್ಲಿ ಆಗಿರ್ಬೋದು, ಯಾವ ರೀತಿಯಾಗಿರಬೇಕು ಎಂಬುದಾಗಿ ಇವರು ಆಶಿಸ್ತಾರೆ ಎಂಬಂತಹ ವಿಚಾರ ಈ ತ್ರಿಪದಿಯಲ್ಲಿ ಬಂದಿದೆ. ಆಚಾರಕ್ಕೆ ಅರಸನಾಗಬೇಕು. ಅವನ ಆಚಾರಗಳು, ಅವನ ರೀತಿಗಳು ಅರಸನ ಹಾಗೆ, ಅಂದರೆ ಅರಸನ ಆ ಒಂದು ವಿಧಾನದಲ್ಲಿ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀತಿಗೆ ಪ್ರಭುವಾಗು, ನ್ಯಾಯ ತೀರ್ಮಾನ, ಅವನು ಮಾಡುವಂತಹ ನ್ಯಾಯ ತೀರ್ಮಾನ ಅಲ್ಲಿ ಯಾವತ್ತೂ ಕೂಡ ಅನ್ಯಾಯಕ್ಕೆ ಮಹತ್ವವನ್ನು ನೀಡಬೇಡ. ನ್ಯಾಯಯುತವಾದಂತಹ ಸಂದರ್ಭದಲ್ಲಿ ನ್ಯಾಯಕ್ಕೆ ಬೆಲೆ ಕೊಡು ಮಗನೇ ಎಂಬುದಾಗಿ ಆ ಜನಪದರು ಕೇಳಿಕೊಳ್ತಾ ಇದ್ದಾರೆ ಮಕ್ಕಳಲ್ಲಿ. ಮಾತು ಅದು ಚೂಡಾಮಣಿಯ ಹಾಗೆ, ರತ್ನದ ಹಾಗೆ ಶ್ರೇಷ್ಠವಾಗಿರಬೇಕು, ಮುತ್ತಿನಂತಿರಬೇಕು ಅಲ್ವಾ. ಆ ಮಾತು, ಆಡಿದಂತಹ ಮಾತು ಶ್ರೇಷ್ಠವಾದ ಮಾತುಗಳನ್ನೇ ಆಡಬೇಕು. ಮಾತಿನ ಮಹತ್ವದ ಬಗ್ಗೆ ಹಲವಾರು ವಿಚಾರಗಳು ಬರ್ತದೆ. ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಲ್ಲೇ ಅಲ್ವಾ. ಮಾತೇ ಮಾಣಿಕ್ಯ. ಆ ಮಾತು ಸುಮ್ಮಗೆ ಹರಟೆಯ ಹಾಗಿರಬೇಕು. ಉತ್ತಮವಾದಂತಹ ಶ್ರೇಷ್ಠವಾದಂತಹ ಮಾತು ತನ್ನ ಮಗನ ಬಾಯಿಯಿಂದ ಬರಬೇಕು. ಕೆಟ್ಟ ಮಾತುಗಳನ್ನು ಆಡದಿರು ಮಗನೇ ಎಂಬುದಾಗಿ ಹೇಳ್ತಾರೆ. ಜ್ಯೋತಿಯೇ ಆಗೋ ಜಗಕ್ಕೆಲ್ಲ. ಈ ಜಗತ್ತಿಗೆ ತನ್ನ ಮಗ ಬೆಳಕಾಗಬೇಕು. ಪ್ರತಿಯೊಬ್ಬ ಜನಪದ ಸ್ತ್ರೀಯ ಆಸೆ ಇದು. ಜನಪದರು ಮಾತ್ರ ಅಲ್ಲ, ಎಲ್ಲ ಹೆತ್ತವರ ಆಸೆ ಇದು. ತಮ್ಮ ಮಕ್ಕಳು ಈ ಜಗತ್ತಿಗೆ ಬೆಳಕಾಗಬೇಕೇ ಹೊರತು ಕತ್ತಲೆಯ ಜೀವನ ಅವರದಾಗಬಾರ್ದು, ಇನ್ನೊಬ್ಬರಿಗೂ ಅವರಿಂದ ಕತ್ತಲೆಯ ಜೀವನ ಇರಬಾರ್ದು. ಆ ರೀತಿಯ ಜೀವನಕ್ಕೆ ಅವರು ಯಾವತ್ತೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ಬಾರ್ದು ಎಂಬುದಾಗಿ ಇವರು ಆಶಿಸ್ತಾರೆ. ಆಚಾರದಲ್ಲಿ, ನೀತಿಯಲ್ಲಿ ಎಲ್ಲವೂ ಕೂಡ ಶ್ರೇಷ್ಠವಾದಂತಹ ಸ್ಥಾನ, ಅರಸನ ಸ್ಥಾನಕ್ಕೆ ಸರಿಸಮಾನವಾಗಿರಬೇಕು. ಮಾತು ಚೂಡಾಮಣಿಯ ಹಾಗೆ ಶ್ರೇಷ್ಠವಾಗಿರಬೇಕು. ಆತನ ಜೀವನವೇ ಜಗತ್ತಿಗೆ ಬೆಳಕಾಗಬೇಕು ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟು 9 ತ್ರಿಪದಿಗಳನ್ನು ಇಲ್ಲಿ ನೀಡಿದ್ದಾರೆ. ಪ್ರಾರಂಭದ 3 ತ್ರಿಪದಿ ತಾಯಿ ಮತ್ತು ತವರಿಗೆ ಕುರಿತಾಗಿ ಇರುವಂಥದ್ದು, ಅದಾಗಲೇ ಅದರ ಬಗ್ಗೆ ಚಟುವಟಿಕೆ ಎಲ್ಲ ನೀವು ಬರೆದಿದ್ದೀರಿ. ನಂತರದ 3 ತ್ರಿಪದಿ ಏಳುತ್ತಾಲೆ ಇದ್ದು, ಕಸವ ಹೊಡೆದ ಕೈ ಮತ್ತು ಮಾರುದ್ದ ಪೈರಾಗಲಿ. ಈ 3 ತ್ರಿಪದಿಗಳು ರೈತನ ಜೀವನ ವಿಧಾನದ ಬಗ್ಗೆ ತಿಳಿಸಿರುವಂಥದ್ದು. ದುಡಿಮೆಯ ಮಹತ್ವ, ರೈತನ ವಿಚಾರ ಈ ತ್ರಿಪದಿಗಳಲ್ಲಿ ಬರುವಂಥದ್ದು. ಆನಂತರ ಬಂದಂತಹ ಕೊನೆಯ 3 ತ್ರಿಪದಿ ಸಾಮಾಜಿಕ ನೀತಿಯನ್ನು ವಿವರಿಸ್ತದೆ. ಈ 3 ವಿಚಾರ, ಕೊನೆಯದು 3 ಸಾಮಾಜಿಕ ನೀತಿ, ಪ್ರಾರಂಭದ 3 ತಾಯಿ ಮತ್ತು ತವರಿನ ಬಗ್ಗೆ ಜನಪದರ ಮನದ ವಿಚಾರ, ಮಧ್ಯದಲ್ಲಿ ಬಂದಂತಹ 3 ತ್ರಿಪದಿ ಅದು ದುಡಿಮೆಯ ಮಹತ್ವ ಮತ್ತು ರೈತರ ಜೀವನ ವಿಧಾನ, ಇದನ್ನು ತಿಳಿಸಿರುವಂಥದ್ದು. ಅದು ಸರಿಯಾಗಿ ನೀವು ಅರ್ಥೈಸಿಕೊಳ್ಬೇಕು ಈ ಹಂತಗಳನ್ನು.
ಈಗ ಈ 9 ತ್ರಿಪದಿಯ ಆಶಯಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಿ. ಇದರಲ್ಲಿ ಬರುವಂತಹ ಚಟುವಟಿಕೆಗಳನ್ನು ನಾವೀಗ ಗಮನಿಸುವ. ಒಂದು ಚಟುವಟಿಕೆಗಳನ್ನು ಅದಾಗಲೇ ನಾನು ನಿಮಗೆ ನೀಡಿದ್ದೇನೆ. ಒಂದು ಪ್ರಶ್ನೆಗೆ ಉತ್ತರ ಕೂಡ ಬರೆದಾಗಿದೆ. ಮುಂದಿನ ಪ್ರಶ್ನೆ ಗಮನಿಸಿ. ಜನಪದರು ಕೃಷಿಗೆ ನೀಡಿರೋ ಪ್ರಾಮುಖ್ಯತೆಯನ್ನು ತ್ರಿಪದಿಯ ಆಧಾರದಲ್ಲಿ ವಿವರಿಸಿರಿ. ಗಮನಿಸಿ, ಜನಪದರು ಕೃಷಿಗೆ ನೀಡಿರುವ ಪ್ರಾಮುಖ್ಯತೆಯನ್ನು ತ್ರಿಪದಿಯ ಆಧಾರದಲ್ಲಿ ವಿವರಿಸಿರಿ. ಈ ಪಾಠಭಾಗದಲ್ಲಿ ಬಂದಂತಹ 3 ತ್ರಿಪದಿ ಉಂಟು. ಅದರ ಆಶಯ ಇದಕ್ಕೆ ಉತ್ತರವಾಗಿ ಬರ್ತದೆ. 7 ತಾಲೆ ಎದ್ದಾಗಿರ್ಬೋದು, ಕಸವ ಹೊಡೆದ ಕೈ ಆಗಿರ್ಬೋದು, ಮಾರುತ್ತಾ ಪೈರಾಗಲಿ, ಈ 3 ತ್ರಿಪದಿಗಳಲ್ಲಿ ಇರುವಂತಹ ವಿಚಾರ ಈ ಪ್ರಶ್ನೆಗೆ ಉತ್ತರವಾಗಿ ನಿಮಗೆ ಬರೀಬಹುದು. ಮುಂದಿನ ಪ್ರಶ್ನೆ ಗಮನಿಸಿ. ಸಾಮಾಜಿಕ ನೀತಿ ಮತ್ತು ನಡವಳಿಕೆ ತ್ರಿಪದಿಯಲ್ಲಿ ಮೂಡಿಬಂದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸಾಮಾಜಿಕ ನೀತಿ ಮತ್ತು ನಡವಳಿಕೆ ಈ ವಿಚಾರವಾಗಿ ತ್ರಿಪದಿಯಲ್ಲಿ ಏನು ತಿಳಿಸಿದ್ದಾರೆ? ಕೊನೆಯ 3 ತ್ರಿಪದಿ. ಈ ಕೊನೆಯ 3 ತ್ರಿಪದಿಯಲ್ಲಿ ಬರುವಂತಹ ಆಶಯ ಈ ಪ್ರಶ್ನೆಗೆ ಉತ್ತರವಾಗಿ ಬರುವಂಥದ್ದು. ಅದು ನಿಮ್ಮದೇ ಮಾತುಗಳಲ್ಲಿ ಸ್ವಂತ ಸೃಜನಾತ್ಮಕವಾಗಿ ವಾಕ್ಯಗಳನ್ನೆಲ್ಲ ತಯಾರಿಸಿ ಉತ್ತಮ ರೀತಿಯಲ್ಲಿ ನಿಮಗೆ ಇದರ ಉತ್ತರವನ್ನು ಬರೀಬೋದು. ಕೊನೆಯ 3 ತ್ರಿಪದಿಗಳ ಆಶಯ ಇದರಲ್ಲಿ ಮುಖ್ಯವಾಗಿ ಉತ್ತರವಾಗಿ ಬರುವಂಥದ್ದು. ಮುಂದೆ ಒಂದು ಚಟುವಟಿಕೆಯನ್ನು ಗಮನಿಸಿ. ನಿಮ್ಮ ಪರಿಸರದಲ್ಲಿ ಪ್ರಚಲಿತವಿರುವ ಜನಪದ ಹಾಡುಗಳನ್ನು ಹಿರಿಯರಿಂದ ಸಂಗ್ರಹಿಸಿ ಬರೆಯಿರಿ. ನಿಮ್ಮ ಸುತ್ತಮುತ್ತ ಹಲವಾರು ಹಿರಿಯರಿರ್ಬೋದು. ಇಂತಹ ಹಾಡುಗಳು ಎಷ್ಟೋ ಅವರಿಗೆ ತಿಳಿದಿರ್ಬೋದು. ಸಂಗ್ರಹ ಕಾರ್ಯ ಎಷ್ಟು ಕಷ್ಟ ಎಂಬುದು ನಿಮಗೆ ಈ ಕೆಲಸ ಕಾರ್ಯದಲ್ಲಿ ನಿಮಗೆ ಅರಿವಾಗ್ತದೆ. ಇದಾಗಲೇ ಈ ಇಡೀ ಪದ್ಯಭಾಗ ದೇ ಜವರೇಗೌಡರು ಸಂಗ್ರಹಿಸಿರುವಂಥದ್ದು. ಹಾಗಿರುವಾಗ ಇಂತಹ ಜನಪದ ಹಾಡುಗಳನ್ನು ಎಷ್ಟೋ ಹಿರಿಯರು ತಿಳ್ಕೊಂಡಿರ್ಬೋದು, ಆದರೆ ಯಾರು ಕೂಡ ಅದನ್ನು ಹೇಳುವುದಿಲ್ಲ. ನೀವು ಹೋಗಿ ಅವರಲ್ಲಿ ಕೇಳಿ, ಹಾಡಿ ಅದನ್ನು ರೆಕಾರ್ಡ್ ಮಾಡಿ ಅಥವಾ ಬರೆದಿಟ್ಕೊಂಡು, ಅದಕ್ಕಿಂತಲೂ ರೆಕಾರ್ಡ್ ಮಾಡಿಟ್ಕೊಂಡು ಅದನ್ನು ನಿಮ್ಮ ಅಧ್ಯಾಪಕರಿಗೆ ಕಳುಹಿಸಿ. ಅದರಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಓಬೇಲೆ ಹಾಡುಗಳಿರ್ಬೋದು, ಅದೇ ರೀತಿ ಭೂತಾರಾಧನೆಗೆ ಸಂಬಂಧಿಸಿದಂತಹ ಪಾಡ್ದನಗಳಿರ್ಬೋದು, ಅದೇ ರೀತಿ ಮದುವೆ ಶುಭ ಕಾರ್ಯದಲ್ಲಿ ಹೇಳುವಂತಹ ಶೋಭಾನೆ ಹಾಡುಗಳಿರ್ಬೋದು. ಈ ಎಲ್ಲ ಹಾಡುಗಳು ಅದು ಸಿಕ್ಕಿದ್ರೆ ಅಲ್ಲ, ಸಿಗ್ಬಹುದು. ನೀವು ಹೋಗಿ ಸ್ವಲ್ಪ ಕೆಲಸ ಮಾಡಬೇಕಾಗಿದೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತಿದ್ರೆ ಸುತ್ತಮುತ್ತ ಹೋಗಿ ಹಿರಿಯರಲ್ಲಿ ಕೇಳಿ ಸಂಗ್ರಹ ಕಾರ್ಯವನ್ನು ನೀವು ಮಾಡಿ, ಉಳಿದವರಿಗೆ ಅದನ್ನು ಸಿಗುವ ಹಾಗೆ ಕೂಡ ಮಾಡಿ. ಹೀಗೆ ಮೊದಲಿನ 1 ಪ್ರಶ್ನೆ ಮತ್ತು ಈ 3 ಪ್ರಶ್ನೆ, ಒಟ್ಟು 4 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಬರೆಯಿರಿ, ಅಧ್ಯಾಪಕರಿಗೆ ಕಳುಹಿಸಿ. ಇಲ್ಲಿಗೆ ಈ ತರಗತಿ ಮುಕ್ತಾಯ ಆಯಿತು. ಎಲ್ಲರಿಗೂ ವಂದನೆಗಳು. ಚಿನ್ನ ಕಾಣಿತ
ನಮಗೆ ಭಯವು ಯಾವರೆ ಮದ್ದುಂಟೆ ಜನನ ಮರಣಕ್ಕೆ ಮದ್ದುಂಟೆ ಜನನ ಮರಣ ಜೂಜಾಡಿ ಪಾಂಡವರು ರಾಜ್ಯವ ಸೋತಾರು ಜೂಜಾಡಿ ನಳನು ಬಳಲಿದ ಜೂಜಾಡಿ ನಳನು ಬಳಲಿದ ಕಂದಯ್ಯ ಜೂಜಿಗೆ ಮನವ ಬಿಡದೀರು ಜೂಜಿಗೆ ಮನವ ಬಿಡದೀರು ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿಯೇ ಆಗು